ಯಾಕೆ ಸುಮ್ಮನೆ ಆದ್ರಿ? ಯಾರ ಮದುವೆ? ಏನಿಲ್ಲಪ್ಪ, ಶಾಸ್ತ್ರಿಗಳು ನಮ್ಮೆಲ್ಲ ಜಾತಿಗಳು ನೋಡಿದ್ರಲ್ಲ, ಅದರಲ್ಲಿ ಏನೂ ತೊಂದರೆ ಇಲ್ಲ, ಮದುವೆ ಮುಂಚೆ ಕಾರ್ಯಗಳನ್ನ ಮಾಡ್ಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ವಿಶ್ವನ್ ಮದ್ವೆನಾ? ಹಾಗಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಶಾಸ್ತ್ರಿಗಳೇ, ಏನ್ ಹೇಳ್ತಿದ್ರಿ? ಈ ತಲಾಟೆ ಸೈಲೆಂಟಾಗಿ ನಿಂತ್ಕೊ. ಎಲ್ಲದಕ್ಕೂ ತಲೆ ಹಾಕಕ್ ಬರ್ಬೇಡ. ಇನ್ನೂ ಅಷ್ಟೇ ಸಿಡಿಕ್ ಮೂರ್ತಿ ಸಿಂಗಾರಪ್ಪನ ಥರ ಆಟ. ನೋಡು, ಹೇಳ್ತಿದ್ದೀನಿ. ನೋಡಿ ಶಾಸ್ತ್ರಿಗಳೇ, ಹೀಗೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ. ಆ ಕಿತ್ತಾಡ್ದಲ್ಲೇ ಅಮ್ಮ ಪ್ರೀತಿ ಅರಳೋದು. ಹಾಗಾದ್ರೆ ನಮ್ಮ ಮನೆ ಜಾತಕದಲ್ಲಿ ಯಾವ ತೊಂದರೆನೂ ಇಲ್ಲ ಅಲ್ವಾ ಶಾಸ್ತ್ರಿಗಳೇ? ಏನು ಸಮಸ್ಯೆ ಇಲ್ಲಮ್ಮ. ಆದ್ರೆ ಈ ಮನೆ ಮೇಲೆ ಒಂದು ಹೆಣ್ಣಿನ ಕೊರಗು ಕಾಡ್ತಾ ಇದೆ. ಶಾಸ್ತ್ರಿಗಳೇ, ನೀವು ಹೇಳ್ತಾ ಇರೋ ಹಾಗೆ ನಮ್ಮನೇಲಿ ಏನೂ ನಡೆದಿಲ್ಲ. ನಮ್ಮನೇಲಿ ಯಾವ ಹೆಣ್ಮಕ್ಳು ಇಲ್ಲ. ಬಹುಶಃ ನೀವು ಜಾತಕ ನೋಡೋದು ತಪ್ಪಾಗಿರ್ಬೋದು. ಅದೇನು ಅಂತ ಸರಿಯಾಗಿ ನೋಡಿ ಹೇಳಿ. ಇದನ್ನ ನಾನ್ ಹೇಳ್ತಿರೋದಲ್ಲ ನರಸಿಂಹಯ್ಯನವರೇ, ನಿಮ್ಮ ಜಾತಕನ ಮೂಲ ಗ್ರಂಥದ ಜೊತೆ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗಿರೋದು. ನಿಮ್ ಜಾತಕದ ಪ್ರಕಾರ ನಿಮ್ಗೊಬ್ರು ತಂಗಿ ಇರಬೇಕು. ಗೊತ್ತಿಲ್ಲ. ಅವರು ನಿಮಗೆ ತುಂಬಾ ಪ್ರಿಯವಾದವರು, ಆದ್ರೆ ಅವ್ರೀಗ ಈ ಮನೇಲಿಲ್ಲ. ಅಂಥದ್ದೇನೂ ಇಲ್ಲ. ಅವರು ನಿಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ ಅವ್ರ ಕೊರಗು ನಿಮ್ಮ ಮೇಲೆ ಪ್ರಭಾವ ಬೀರ್ತಿದೆ. ನಿಮ್ಮ ತಂಗಿ ಕಣ್ಣೀರಿಗೆ ಪರಿಹಾರ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಅಪ್ಪ, ನಿಮಗ್ ತಂಗಿ ಇದ್ದಾರ? ಯಾರಪ್ಪ? ನನಗೆ ಯಾವ ಅಕ್ಕ ತಂಗಿನೂ ಇಲ್ಲ. ಶಾಸ್ತ್ರಿಗಳೇ, ನೀವು ನೋಡಿರೋ ಜಾತಕ ತಪ್ಪಾಗಿರ್ಬೋದು, ಸರಿಯಾಗಿ ನೋಡಿ ಹೇಳಿ. ನರಸಿಂಹಯ್ಯನವರೇ, ನೀವು ನಾನು ಹೇಳ್ತಿರೋ ಜಾತಕನ ನಮ್ಮದೇ ಇದ್ರೂ ಪರವಾಗಿಲ್ಲ, ಆದರೆ ಇದು ಗೊತ್ತಾಗ್ತಿರೋದು ಮೂಲ ಗ್ರಂಥದಲ್ಲಿ. ಅದಕ್ಕೆ ಪಾರ್ಟಿ ಮೆಂಬರ್ಸ್ ಹತ್ರ, ಹೈಕಮಾಂಡ್ ಅವ್ರ ಹತ್ರ ನಾವೇ ಹೇಳಿದ್ರೆ ಮರ್ಯಾದೆ ಉಳಿತಲ್ಲ ನಮ್ಗೆ. ಸಿದ್ದು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಎಲೆಕ್ಷನ್ ಮುಗಿಯೋದೊಳಗೆ ನಾವೇ ಮದುವೆ ಮಾಡಬೇಕು ಅನ್ಕೊಂಡಿದ್ವಿ. ನೋಡು, ಈಗ ಅದಾಗದೆ ಕಾಲ ಒದಗಿ ಬಂದಿದೆ. ಸುಮ್ಮನೆ ಇದ್ಬಿಡಪ್ಪ, ಏನು ಮಾತಾಡಬೇಡ, ಎಲ್ಲ ಸರಿ ಹೋಗುತ್ತೆ ಕಣೋ. ಇದು ಸಿದ್ದು ಮದ್ವೆಗೆ ದಾರಿ ತೋರ್ಸೋದಿಕ್ಕಲ್ಲ ಅತ್ತೆ, ನಿಮ್ಮ ಮರ್ಯಾದೆ ಹೋಗೋದಿಕ್ಕೆ ದಾರಿ ತೋರಿಸಿರೋದು. ಅದು ಹೇಗೆ ಏನು ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹೇಳಿ. ವಾಟ್? ಏನು ಹೇಳ್ತಿದ್ದೀರಾ ನೀವು? ಈ ಥರ ಆಗುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಓಕೆ ಓಕೆ, ಐ ಕಾಲ್ ಯು ಬ್ಯಾಕ್. ಏನಾಯ್ತು ರವಿ? ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ಫಾರಿನ್ಗೆ ಗೂಡ್ಸ್ ಕಳಿಸಿದ್ವಲ್ಲ, ಅದೆಲ್ಲ ರಿಟರ್ನ್ ಆಗಿದೆಯಂತೆ. ವಾಟ್? ಬಟ್ ಅದು ಹಾಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೆಷನ್ ನಡೀತಿದೆ ಅಂತೆ. ನಮ್ಮ ಗೂಡ್ಸ್ ಮೂವ್ಮೆಂಟ್ ಆಗಿಲ್ಲ ಅಂಥೇಳಿ ಎಲ್ಲ ರಿಟರ್ನ್ ಮಾಡಿದ್ದಾರೆ. ಇವಾಗ ಏನು ಮಾಡೋದು ರವಿ? ಏನು ಮಾಡೋದು ಅನ್ನೋದಕ್ಕಿಂತ ಆಗಿರೋ ಲಾಸ್ನ ಹೇಗೆ ಕವರ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನಮ್ಗೇನಿಲ್ಲ ಅಂದರೂ 8 ರಿಂದ 10 ಕೋಟಿ ಲಾಸ್ ಆಗಿದೆ. ನನಗಂತೂ ಅದನ್ನ ಹೇಗೆ ಕವರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬಾನಮ್ಮ, ನಿಮ್ ಫೋಟೋ ಪೇಪರ್
ನಂಗೂ ಗೊತ್ತಿಲ್ಲ ಖುಷಿ. ನಾನ್ ಮಾತಾಡ್ತಿರೋವಾಗ ಯಾರೋ ತೆಗ್ದಿದ್ದಾರೆ ಅನ್ಸುತ್ತೆ. ಮೊದ್ಲೇ ಫೋಟೋ ತೆಗಿತಾರಂತ ಗೊತ್ತಾದ್ರೆ ಪೋಸ್ ಕೊಡ್ಬೇಕಿತ್ತಾನೆ. ಪರವಾಗಿಲ್ಲ ಕಣೆ, ನೀನ್ ಈಗ್ಲೇ ಫೋಟೋ ಪೋಸು ಎಲ್ಲ ತಿಳ್ಕೊಂಡಿದ್ಯಾ ಅಲ್ವಾ? ಬಾನಮ್ಮ, ನಿಮ್ಗೆ ಸಿದ್ದು ಅಂಕಲ್ ಬಗ್ಗೆ ಏನ್ ಅನ್ಸುತ್ತೆ? ಯಾಕ್ ಪುಟ ಹೀಗ್ ಕೇಳ್ತಿದ್ಯಾ? ನೀವ್ ಅವರಿಗೆ ಹೆಲ್ಪ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಖುಷಿ, ಮೊದ್ಲು ಅವ್ರ ಬಗ್ಗೆ ನಾನ್ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಪುಟ. ಆದ್ರೆ ಈಗ ನಾನ್ ಅನ್ಕೊಂಡ್ ಹಾಗಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಂತ ಗೊತ್ತಾಯ್ತು. ಅದ್ರಲ್ಲೂ ನಮಗ್ ಗೊತ್ತಿರೋರು ಕಷ್ಟದಲ್ಲಿದ್ದಾರೆ ಅಂದ್ರೆ ನಾವ್ ಸಹಾಯ ಮಾಡ್ಬೇಕಲ್ವಾ, ಅದಕ್ಕೆ ಹೆಲ್ಪ್ ಮಾಡಿದೆ. ವೆರಿ ಗುಡ್ ಬಾನಮ್ಮ. ನಂಗೆ ಅವರು ಒಳ್ಳೆಯವ್ರಂತ ಮೊದ್ಲೇ ಗೊತ್ತಿತ್ತು. ನಿನಗ್ ಹೇಗ್ ಗೊತ್ತಿತ್ತು? ನೀವ್ ಅವ್ರ ಜೊತೆ ಮಾತಾಡಕ್ಕೆ ಬಿಟ್ಟಿದ್ದೀರಲ್ಲ, ಅದಕ್ಕೆ. ಜೊತೆಗೆ ನಂಗೆ ಸಿಕ್ತಾಗೆಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸ್ತಾರೆ. ತರ್ಲೆ ಕಣೆ ನೀನು. ಈ ಬುದ್ಧಿವಂತಿಗೆನ ನೀನ್ ಓದೋದ್ರಲ್ಲೂ ತೋರ್ಸು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಬಾನಮ್ಮ. ನೀನ್ ಅನ್ಕೊಂಡಾಗೆ ನಾನ್ ಚೆನ್ನಾಗಿ ಓದ್ತೀನಿ.